ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೀಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಅಸ್ಸಾಂ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಜವಾಹರನಗರ್ ಮತ್ತು ಖಾನಾಪಾರ ಮತ್ತು ಗುವಾಹಟಿಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇರ್ತವೆ. ಅಂದರೆ ನಾನು ಹೇಳ್ತಿರೋ ಈ ಹುದ್ದೆಗಳು ಬಂದರೆ ಇಲ್ಲಿರೋ ಪ್ಲೇಸ್ನಲ್ಲಿ ಇರ್ತವೆ, ಅಂದರೆ ಪೋಸ್ಟಿಂಗ್ ಇಲ್ಲೇ ಇರುತ್ತೆ. ಇನ್ನು ಈ ನೋಟಿಫಿಕೇಷನನ್ನು ಜನವರಿ 27ನೇ ತಾರೀಕು ಹೊರಡಿಸಲಾಗಿದ್ದು, ಈ ಹುದ್ದೆಗಳು ಬಂದು ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇರುತ್ತವೆ. ಮತ್ತು ಪಬ್ಲಿಕ್ ವರ್ಕ್ನ ಹುದ್ದೆಗಳು ಖಾಲಿ ಇದ್ದು, ಅಪ್ಲೈ ಮಾಡುವಂಥವ್ರು ಬೇಗ ಅಪ್ಲೈ ಮಾಡ್ಬೋದಾಗ್ತದೆ. ಒಟ್ಟು ಹುದ್ದೆಗಳು ಬಂದು 650 ಹುದ್ದೆಗಳಾಗಿದ್ದು, ಹಾಗೆ SC ST ಮತ್ತು OBC ಅಭ್ಯರ್ಥಿಗಳು ಈ ಹುದ್ದೆಗೆ ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿದ್ದು, ಎಕ್ಸ್ ಸರ್ವಿಸ್ ಅಭ್ಯರ್ಥಿಗಳು ಕೂಡ ರಿಸರ್ವೇಷನ್ ಮಾಡ್ಕೊಳ್ಬೋದಾಗ್ತದೆ. ಹಾಗೆ ರಿಸರ್ವೇಷನ್ ಬಂದು ಈ ಹುದ್ದೆಗೆ ನೋಡಿದ ತಕ್ಷಣ ಯಾರು ಅಪ್ಲೈ ಮಾಡ್ತಿರೋ ಅವ್ರಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಬೇಗ ಅಪ್ಲೈ ಮಾಡಿ. ಹಾಗೆ ಅಂಗವಿಕಲತಾ ಅಭ್ಯರ್ಥಿಗಳಿಗೆ ವುಮೆನ್ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ನೀಡಲಾಗಿದೆ. ನೀವು ಆರಾಮಾಗಿ ರಿಸರ್ವೇಷನ್ ಮಾಡ್ಕೋಬೋದಾಗಿದ್ದು, ಇನ್ನು ಪ್ಲಸ್ ನಿಮಗೆ ಈ ಹುದ್ದೆಗೆ ಆಯ್ಕೆ ಆದರೆ ಬೇಸಿಕ್ ಪೇ ಪ್ಲಸ್ ಅದರ್ ಅಲವೆನ್ಸಸ್ ಕೂಡ ಇದ್ದು, 14,000ದಿಂದ 70,000ದವರೆಗೂ ನಿಮಗೆ ಬೇಸಿಕ್ ಪೇ ಪ್ಲಸ್ ಗ್ರ್ಯಾಂಡ್ ಪೇ ಬಂದು 8,700 ಇರುತ್ತೆ. ಇಷ್ಟು ಮಾತ್ರ ಅಲ್ಲದೆ ಬೇರೆ ಅಲವೆನ್ಸಸ್ ಕೂಡ ಇದ್ದು, ಅಪ್ಲೈ ಮಾಡುವಂಥವ್ರು ಬೇಗ ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲೈ ಮಾಡೋದು ಅಂಥವ್ರು ಮೊದಲನೇದಾಗಿ ಇಂಡಿಯನ್ ಸಿಟಿಜನ್ ಆಗಿರಬೇಕಾಗುತ್ತದೆ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಇರಬೇಕಾಗ್ತದೆ, ಇಶ್ಯೂಡ್ ಇನ್ ಅಸ್ಸಾಂ, ಅಂದರೆ ನೀವು ಅಸ್ಸಾಮಲ್ಲಿ ಸ್ಟೇ ಮಾಡಿರೋ ಅಂಥವ್ರಾಗಿರಬೇಕಾಗುತ್ತದೆ, ಅಂದರೆ ನೀವು ಅಲ್ಲೇ ವೋಟರ್ ID ಈ ರೀತಿ ಇರಬೇಕಾಗ್ತದೆ. ಇನ್ನು ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ಸ್ ಬಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏಜ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗ್ತದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಮೊದಲನೇದಾಗಿ ನೋಡೋದಾದರೆ 3 years ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಟೆಕ್ನಾಲಜಿ ಮಾಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಮತ್ತು ಅಪ್ಲೋಡ್ ಆಲ್ ರಿಲಿವೆಂಟ್ ಸೆಮಿಸ್ಟರ್ ಆ್ಯಂಡ್ ಆರ್ ಇಯರ್ ಮಾರ್ಕ್ಸ್ ಸರ್ಟಿಫಿಕೇಟ್ ಆ್ಯಂಡ್ ಫೈನಲ್ ಮಾರ್ಕ್ಸ್ ಸರ್ಟಿಫಿಕೇಟ್, ಅಂದರೆ ನೀವು ಪಾಸ್ ಆಗಿರ್ತೀರಲ್ಲ ಆ ಕೊನೆ ಸರ್ಟಿಫಿಕೇಟ್ ಅಥವಾ ಸೆಮಿಸ್ಟರ್ ವೈಸ್ನ ಮಾರ್ಕ್ಸ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಇನ್ನು ಎರಡನೇದಾಗಿ ಡಿಪ್ಲೊಮೊ ಕೋರ್ಸ್ ಇನ್ ಮಸ್ಟ್ ರೆಗ್ಯುಲರ್ ಕೋರ್ಸ್, ಡಿಪ್ಲೊಮೊ ಕೋರ್ಸ್ ಅಬ್ಸೆಂಟ್ ಥಾಟ್ ಡಿಸ್ಟೆಂಟ್ ಮೋಡ್ ಎಜುಕೇಷನಲ್, ಅಂದರೆ ನೀವು ಡಿಪ್ಲೊಮೊ ಕೋರ್ಸ್ನ ರೆಗ್ಯುಲರಾಗಿ ಅಂದರೆ ಕರೆಸ್ಪಾಂಡಿಂಗ್ ಮಾಡದೆ ರೆಗ್ಯುಲರಾಗಿ ಕಾಲೇಜ್ಗೆ ಹೋಗಿ ಮಾಡಿರುವಂಥವ್ರು ಅಪ್ಲೈ ಮಾಡ್ಬೋದಾಗ್ತದೆ. ಇನ್ನು ಎರಡನೇದಾಗಿ ಏಜ್ ಲಿಮಿಟ್ ನೋಡೋದಾದರೆ, ಮಿನಿಮಮ್ ಏಜ್ ಲಿಮಿಟ್ ಬಂದು 21 ವರ್ಷ ಆಗಿದ್ದು, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 40 ವರ್ಷ ಆಗಿರ್ತದೆ. ಪ್ಲಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, SC ST ಕ್ಯಾಂಡಿಡೇಟ್ ಏನಾದರೂ ಆದರೆ 5 years ಏಜ್ ರಿಲ್ಯಾಕ್ಸೇಷನ್ ಇದ್ದು, ಮ್ಯಾಕ್ಸಿಮಮ್ ಬಂದು 45 ವರ್ಷದವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು OBC ಅಭ್ಯರ್ಥಿಗೆ 3 years ಆಗಿದೆ, ಮ್ಯಾಕ್ಸಿಮಮ್ ಬಂದು 43 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಪರ್ಸನ್ ವಿತ್ ಡಿಸಬಿಲಿಟಿ ಇರುವಂಥ ಅಭ್ಯರ್ಥಿ ಏನಾದರೂ ಆದರೆ 10 years ತನಕ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಬೇಸಿಕ್ ಆಫ್ ದಿ ಕ್ಲಾಸ್ 10, 12 ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್, ಪಾಸ್ ಸರ್ಟಿಫಿಕೇಟ್, ಮಾರ್ಕ್ ಶೀಟ್, ಅಂದರೆ ನಿಮ್ಮದು 10th ಸೆಕೆಂಡ್ PUC ಅಂದರೆ 12th ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್, ಪಾಸ್ ಸರ್ಟಿಫಿಕೇಟ್, ಮಾರ್ಕ್ ಶೀಟ್ನ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಅದು
ಶಾಲ್ ಬಿ ಅಕ್ಸೆಪ್ಟೆಡ್. ಇನ್ನು ಬೇರೆ ಇನ್ನೇನು ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇರೋದಿಲ್ಲ. ನೆಸೆಸರಿ ಇರೋವಂಥ ಮೇನ್ ಡಾಕ್ಯುಮೆಂಟ್ಸ್ ಇವಾಗಿದ್ದು. ಹಾಗೆ ನೀವೇನಾದರೂ ಅಲ್ಲೇ ಗೌರ್ಮೆಂಟಲ್ಲಿ ಕೆಲಸ ಮಾಡಿದರೆ ನೋ ಆಬ್ಜೆಕ್ಟಿವ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಲೇಬೇಕಾಗಿರ್ತದೆ. ಅದು ಅಸ್ಸಾಂ ಕಡೆಯಿಂದ ಬಂದಿರೋವಂಥದ್ದಾಗಿರ್ಬೇಕಂದ್ರೆ ಅಲ್ಲಿ ಗೌರ್ಮೆಂಟ್ ಆಗಿರೋದ್ರಿಂದ ಅಲ್ಲಿಂದೇ ಇರಬೇಕಾಗುತ್ತದೆ. ಇದು ಬಿಟ್ಟು ನೆಸೆಸರಿ ಡಾಕ್ಯುಮೆಂಟ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಸ್ಟಾರ್ಟ್ ಆಗ್ತಾ ಇರೋದು ಬಂದು ಫೆಬ್ರವರಿ 5ನೇ ತಾರೀಕಿಂದ ಆಗಿದ್ದು, ಕೊನೆಯದಾಗೋದು ಬಂದು ಮಾರ್ಚ್ 4ನೇ ತಾರೀಕು ಆಗಿರುತ್ತದೆ. ಲಾಸ್ಟ್ ಡೇ ಬಂದು ಪೇಮೆಂಟ್ಗೆ ಮಾರ್ಚ್ 6ನೇ ತಾರೀಕು ಆಗಿರುತ್ತದೆ. ಅಂದರೆ ನೀವು 4ನೇ ತಾರೀಕಿಗೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಬಟ್ 6ನೇ ತಾರೀಕು ಒಳಗಡೆ ನಿಮ್ಮದು ಫೀಸ್ ಪೇ ಮಾಡಬೇಕಾಗುತ್ತದೆ. ಇನ್ನು ಫೀಸ್ ಪೇ ಬಂದು ₹40 ಪ್ಲಸ್ 18% GST ಸೇರಿ ₹47.20 ಆಗಿರುತ್ತದೆ. ಮತ್ತು ಇದು ಎಲ್ಲ ಅಭ್ಯರ್ಥಿಗಳಿಗೆ ಇರುತ್ತೆ. ಮತ್ತು ಇದು ಪ್ರೊಸೆಸಿಂಗ್ ಚಾರ್ಜ್ ಆಗಿದ್ದು, ಅದನ್ನು ಬಿಟ್ಟು ಅಪ್ಲಿಕೇಶನ್ ಫೀಸ್ ಬಂದು ₹250 ಜನರಲ್ ಕ್ಯಾಟಗರಿಗೆ, OBC ಕ್ಯಾಟಗರಿಗೆ ₹150, SC/ST ಕ್ಯಾಟಗರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಜಸ್ಟ್ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ. ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗೆ ₹250 ಪ್ಲಸ್ ಪ್ರೊಸೆಸಿಂಗ್ ಚಾರ್ಜಸ್ ಪ್ಲಸ್ 18% GST ಎಲ್ಲ ಸೇರಿ ₹297. OBC ಕ್ಯಾಂಡಿಡೇಟ್ಗೆ ₹197.20 ಇರುತ್ತೆ. ಇದನ್ನು ನೀವು 6ನೇ ತಾರೀಕು ಒಳಗಡೆ ಪೇ ಮಾಡ್ಬೋದಿರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು APSC ರಿಕ್ರೂಟ್ಮೆಂಟ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿ ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದಿರ್ತದೆ. ಇನ್ನು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಬಂದು APSCrecruitment.in. ಇದು ಬಂದು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಮತ್ತು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಲಾಗಿನ್ ಆಗಿ ಆಮೇಲೆ ನಿಮ್ಗೆ ಬೇಕಾಗೋ ಡಾಕ್ಯುಮೆಂಟ್ನೆಲ್ಲ ಸಲ್ಲಿಸಿ ನೀವು ಅಪ್ಲೈ ಮಾಡ್ಬೋದಿರ್ತದೆ. ಹಾಗೆ ಒಂದು ವೇಳೆ ನೀವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾದ್ರೆ 2 ಸಲ ಏನಾದರೂ ಪೇ ಮಾಡಿದ್ರೆ, ಅಂದರೆ ಹೋಗಿಲ್ಲ ಅಂತ ಏನಾದರೂ ಅಂದ್ಕೊಂಡು 2 ಸಲ ಏನಾದರೂ ಪೇ ಮಾಡಿದ್ರೆ ನಿಮಗೆ ತಿರ್ಗಾ ಅಮೌಂಟ್ ರಿಟರ್ನ್ ಬರುತ್ತೆ. ಅದು ವರ್ಕಿಂಗ್ ಡೇಸ್ ಬಂದು 1 ವೀಕ್ ತೊಗೊಳುತ್ತೆ. ಅದರೊಳಗಡೆ ನಿಮಗೆ 2 ಸಲ ಏನಾದರೂ ಪೇ ಮಾಡಿದ್ರೆ ರಿಫಂಡ್ ಆಗುತ್ತೆ. ಇನ್ನು ಈ ಹುದ್ದೆ ಅಫಿಷಿಯಲ್ ಟೆಲಿಫೋನ್ ನಂಬರ್ ಕೂಡ ಇದ್ದು, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಳಕ್ಕೆ ಟೆಲಿಫೋನ್ ನಂಬರ್ಗೆ ಕಾಲ್ ಮಾಡೋದಿರ್ತದೆ. ವರ್ಕಿಂಗ್ ಡೇಸಲ್ಲಿ ಅಂದರೆ ಮಂಡೇ ಟು ಫ್ರೈಡೇ ಒಳಗಡೆ 10 ಗಂಟೆಯಿಂದ 6 ಗಂಟೆ ಒಳಗಡೆ ನಿಮ್ಮದು ಕಾಲ್ ಮಾಡಿ ಕೇಳ್ಬೋದಾಗಿದ್ದು. ಮತ್ತು ಈ ಹುದ್ದೆಯ ಹೆಲ್ಪ್ ಡೆಸ್ಕ್ ಬಂದು ಅಸ್ಸಾಂ ಮಿರ್ಗ್ರಾಸ್ ಗೌರ್ಮೆಂಟ್.in. ಇದು ಹೆಲ್ಪ್ ಡೆಸ್ಕ್ ಆಗಿದ್ದು, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ಇದರಲ್ಲಿ ನೀವು ತಿಳ್ಕೊಬೋದಾಗಿರ್ತದೆ. ಹಾಗೆ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಬ್ಯಾಂಕ್ ಇಶ್ಯೂಸ್ ಅಂದರೆ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾದ್ರೆ ಏನಾದರೂ ಬ್ಯಾಂಕ್ ಇಶ್ಯೂಸ್ ಬಂದರೆ ಇಲ್ಲಿ ಕಾಣಿಸ್ತಿರೋ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದ್ದು, ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಒಳಗಡೆ ಕಾಲ್ ಮಾಡ್ಬೋದಾಗಿರ್ತದೆ. ಇಮೇಲ್ಗೆ ಯಾವಾಗ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಂದರೆ ಮೆಸೇಜ್ ಮಾಡ್ಬೋದಾಗಿರ್ತದೆ. ಹಾಗೆ ನಿಮ್ಮ ಐಡೆಂಟಿ ಪ್ರೂಫ್ಗೋಸ್ಕರ ನಿಮ್ಮ ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ವೋಟರ್ ID ಯಾವ್ದು ಬೇಕಾದ್ರೂ ಅಪ್ಲೋಡ್ ಮಾಡೋದಾಗಿರ್ತದೆ. ಅಂದರೆ ನಿಮ್ಮದು ಫೇಸ್ ಕ್ಲಿಯರ್ ಆಗಿರೋ ರೀತಿ ಇದು ರೀಸೆಂಟ್ ಅಪ್ಡೇಟ್ ಆಗಿರೋವಂಥದ್ದು ನೀವು
ಸಬ್ಮಿಟ್ ಮಾಡಿ. ಇಲ್ಲಾಂದರೆ ಫೇಸ್ ಎಲ್ಲ ಕ್ಲಿಯರ್ ಇಲ್ಲಾಂದರೆ ಹೋಲ್ಡ್ ಫೋಟೋ ಏನಾದರೂ ಇದ್ದರೆ ಅದು ಗೊತ್ತಾಗೋದಿಲ್ಲ. ಮತ್ತು ಇಂಟರ್ವ್ಯೂ ಸಮಯದಲ್ಲಿ ಸೆಲ್ಫ್ ಅಟೆಸ್ಟ್ ಅಂದರೆ ಕೊಡಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಾದರೂ ಅಂತ ನೋಡೋದಾದರೆ 10th 12th ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್, ಪಾಸ್ ಆಗಿರೋ ಸರ್ಟಿಫಿಕೇಟ್ ಇದನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗ್ತದೆ. ಸರ್ಟಿಫಿಕೇಟ್ ಆ್ಯಂಡ್ ಮಾರ್ಕ್ ಶೀಟ್ ಆಫ್ ಆಲ್ ಎಕ್ಸಾಮಿನೇಷನ್, ಡಿಗ್ರಿ ಡಿಪ್ಲೊಮೊ ಸರ್ಟಿಫಿಕೇಟ್ ಅಲಾಂಗ್ ವಿತ್ ಮಾರ್ಕ್ ಶೀಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, BPL ಸರ್ಟಿಫಿಕೇಟ್ ಅಂದರೆ ರೇಷನ್ ಕಾರ್ಡ್, ಅಂದರೆ BPL ರೇಷನ್ ಕಾರ್ಡ್ ಬಂದು ಅಸ್ಸಾಂ ಗೌರ್ಮೆಂಟ್ದೇ ಆಗಿರಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾಗಿ ಪೋಸ್ಟಿಂಗ್ಸ್ ಬಂದು ಸಿಲಿಂಚಾರ್, ಜೋರ್ಹಾಟ್, ನಗೋನ್, ತೇಜ್ಪುರ್, ಕರ್ಕ್ರೋಜರ್, ಗೌಹಾಟಿಯಲ್ಲಿ ಪೋಸ್ಟಿಂಗ್ ಇರುತ್ತೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋ ಅಂಥವ್ರಿಗೆ ಮತ್ತು ಅಸ್ಸಾಮಲ್ಲಿ ಇದ್ದು ಕೆಲಸ ಮಾಡಬೇಕು ಅಂತಿರೋರಿಗೆ, ಅಥವಾ ಇಲ್ಲಿ ಅಸ್ಸಾಮಲ್ಲಿ ಇಲ್ಲಿದ್ದು ಬಟ್ ಬೇರೆ ಕಡೆ ಇಲ್ಲೇ ಕೆಲಸ ಮಾಡ್ತಿದ್ದು ರೆಸಿಡೆಂಟ್ ಬಂದು ಅಸ್ಸಾಮಲ್ಲಿ ಆಗಿರೋರು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ವಿಡಿಯೋನಿಗೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ದ. ಧನ್ಯವಾದಗಳು.